ದಂತಕಥೆಯ ಪ್ರಕಾರ ಮರದ ತುಂಡಿನಲ್ಲಿ ಭಗವಾನ್ ಜಗನ್ನಾಥನನ್ನು ನಿರ್ಮಿಸಲು ಕಾರಣವೇನೆಂದರೆ, ಮಹಾಭಾರತ ಯುದ್ಧದ ನಂತರ ಶ್ರೀಕೃಷ್ಣನು ದ್ವಾರಕೆಯನ್ನು ಬಿಟ್ಟು ಪರಂಧಾಮವನ್ನು ಪ್ರವೇಶಿಸುತ್ತಾರೆ. ಝಾರಾ ಎಂಬ ಹೆಸರಿನ ಬೇಟೆಗಾರನು ಕಾಡಿನಲ್ಲಿ ಬೇಟೆಯಾಡುತ್ತಿರುವ ವೇಳೆ ಕೃಷ್ಣನ ಕಾಲನ್ನು ಮೃಗವೆಂದು ತಿಳಿದು ಬಾಣವನ್ನು ಬಿಟ್ಟನು. ಇದರಿಂದ ಭಗವಾನ್ ಶ್ರೀಕೃಷ್ಣನು ತಮ್ಮ ದೇಹವನ್ನು ತ್ಯಾಗ ಮಾಡುತ್ತಾರೆ. ಇದರಿಂದ ಪಶ್ಚಾತ್ತಾಪಗೊಂಡ ಬೇಟೆಗಾರ ಶ್ರೀಕೃಷ್ಣನ ಅಂತ್ಯ ಸಂಸ್ಕಾರವನ್ನು ವಿಧಿವತ್ತಾಗಿ ನೆರವೇರಿಸುತ್ತಾನೆ. ಆದರೆ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮರ ದೇಹ ಮಾತ್ರವೇ ಸುಟ್ಟು ಹೋಗುತ್ತದೆ ವಿನಃ ಶ್ರೀಕೃಷ್ಣ ಪರಮಾತ್ಮರ ಹೃದಯವು ಇಂದಿಗೂ ಜೀವಂತವಾಗಿಯೇ ಉಳಿದು ಬಿಡುತ್ತದೆ. ಕೃಷ್ಣನ ಹೃದಯವು ಪ್ರಕಾಶಮಾನವಾಗಿ ಹೊಳೆಯುತ್ತಿರುವುದನ್ನು ನೋಡಿದ ಝಾರಾ ಈ ಹೃದಯವನ್ನು ಒಂದು ಮರದ ತುಂಡಿನ ಮೇಲೆ ಇಟ್ಟು ನೀರಿನಲ್ಲಿ ತೇಲಿ ಬಿಡುತ್ತಾನೆ. ಆ ಮರದ ತುಂಡು ಒರಿಸ್ಸಾದ ಸಾಗರವನ್ನು ತಲುಪಿತು ಎಂದು ಹೇಳಲಾಗುತ್ತದೆ. ಅದೇ ದಿನ ರಾತ್ರಿ ಶ್ರೀಕೃಷ್ಣನು ರಾಜ ಇಂದ್ರದ್ಯುಮ್ನನ ಕನಸಿನಲ್ಲಿ ಕಾಣಿಸಿಕೊಂಡು ತಾನು ಮರದ ತುಂಡಿನಲ್ಲಿ ಸಾಗರದಲ್ಲಿ ನಿಂತಿದ್ದೇನೆ ಎಂದು ಹೇಳುತ್ತಾರೆ. ಅದರಂತೆ ರಾಜನು ಮರುದಿನ ಬೆಳಗ್ಗೆ ಕೃಷ್ಣನು ಕನಸಿನಲ್ಲಿ ಹೇಳಿದ ಸ್ಥಳಕ್ಕೆ ಹೋಗಿ ಮರದ ತುಂಡಿಗೆ ನಮಸ್ಕರಿಸಿ ಮರದ ತುಂಡನ್ನು ಕೆತ್ತಲು ಪ್ರಾರಂಭಿಸುತ್ತಾರೆ. ಆದರೆ ಯಾವ ಶಿಲ್ಪಿಯ ಕೈಯಲ್ಲೂ ವಿಗ್ರಹ ರಚನೆ ಸಾಧ್ಯವಾಗುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಒಂದು ದಿನ ವಿಶ್ವಕರ್ಮನು ಒಬ್ಬ ಬಡಬಡಗಿಯ ರೂಪದಲ್ಲಿ ತಾನು ಮರದ ತುಂಡಿನಲ್ಲಿ ವಿಗ್ರಹವನ್ನು ರಚಿಸುತ್ತೇನೆ, ಆದರೆ ಷರತ್ತಿನನ್ವಯ ಎಂದು ಹೇಳುತ್ತಾರೆ. ಆ ಷರತ್ತಿನ ಪ್ರಕಾರ ವಿಶ್ವಕರ್ಮಿಯು ಮರದ ವಿಗ್ರಹವನ್ನು ಕೆತ್ತನೆ ಮಾಡುವ ಕೊಠಡಿಯ ಬಾಗಿಲನ್ನು 21 ದಿನಗಳ ಕಾಲ ಯಾರು ಕೂಡ ತೆರೆಯಬಾರದು ಎಂಬುದಾಗಿ ಆಗಿರುತ್ತದೆ. ಆದರೆ ಆ ಕೊಠಡಿಯಿಂದ 15ನೇ ದಿನಕ್ಕೆ ಯಾವುದೇ ಸದ್ದು ಸಪ್ಪಳ ಬಾರದ ಕಾರಣ ರಾಣಿಯು ಭಯಗೊಂಡು ರಾಜನಲ್ಲಿ ಬಾಗಿಲು ತೆರೆಯುವಂತೆ ಕೇಳುತ್ತಾಳೆ. ಬಾಗಿಲು ತೆರೆದಾಗ ತಕ್ಷಣವೇ ವಿಶ್ವಕರ್ಮ ಮಾಯವಾಗಿರುತ್ತಾರೆ. ಆವಾಗ ಅಲ್ಲಿ ಕೈಕಾಲುಗಳಿಲ್ಲದ ಅಪೂರ್ಣ ವಿಗ್ರಹಗಳು ಮಾತ್ರ ಕಾಣಲಿಕ್ಕೆ ಸಿಗುತ್ತೆ. ಇದರಿಂದ ಬೇಸರಗೊಂಡು ರಾಜನು ಆ ಮರದ ವಿಗ್ರಹದ ಬಳಿ ಬಂದು ದುಃಖಿಸತೊಡಗುತ್ತಾನೆ. ಅಪೂರ್ಣಗೊಂಡ ಮರದ ವಿಗ್ರಹದಿಂದ ಒಂದು ಅಶರೀರವಾಣಿ ಕೇಳಿಸಿ ತಾನು ಹೇಗಿದ್ದೇನೋ ಹಾಗೇ ನನ್ನನ್ನು ಪ್ರತಿಷ್ಠಾಪಿಸಿ ಎಂದು ಹೇಳಿದಾಗ ಪೂರಿಯಲ್ಲಿ ಭವ್ಯವಾದ ಪೂರಿ ಜಗನ್ನಾಥ ದೇವಾಲಯದ ನಿರ್ಮಾಣವಾಯಿತು ಎಂದು ಹೇಳಲಾಗುತ್ತೆ. ಪೂರಿಯಲ್ಲಿರುವ ಮರದ ವಿಗ್ರಹದಲ್ಲಿ ಕೃಷ್ಣನ ಹೃದಯ ಇಂದಿಗೂ ಜೀವಂತವಾಗಿದೆ. ಪೂರಿ ಜಗನ್ನಾಥ ಮಂದಿರದಲ್ಲಿ ಕೃಷ್ಣನ ಹೃದಯ ಬಡಿತದ ಆರೋಗ್ಯವನ್ನು ಭಾರತೀಯ ವೈದ್ಯರಿಗೆ ಮಾತ್ರ ಪರಿಶೀಲಿಸಲು ಅವಕಾಶವಿದೆಯಂತೆ. ಹಾಗೂ ಇಲ್ಲಿ ರಥಯಾತ್ರೆಗೂ ಮುನ್ನ 15 ದಿನಗಳ ಕಾಲ ದೇವರಿಗೆ ಜ್ವರ ಬರುವಂತಹ ಒಂದು ಪದ್ಧತಿನೂ ಇದೆ. ರಥಯಾತ್ರೆಗೂ ಮುನ್ನ ಜ್ಯೇಷ್ಠ ಹುಣ್ಣಿಮೆಯಂದು 108 ಕುಂಭಗಳ ಮಹಾಸ್ನಾನ ದೇವರಿಗೆ ನಡೆಯುತ್ತೆ. ಈ ಸ್ನಾನದ ನಂತರ ದೇವರಿಗೆ ಜ್ವರ ಬರುವಂತಹ ಆಚರಣೆ ಇದೆ. ಈ ಸಂದರ್ಭದಲ್ಲಿ 15 ದಿನಗಳ ಕಾಲದ ತನಕ ಸಾರ್ವಜನಿಕ ದರ್ಶನ ಇರುವುದಿಲ್ಲ. ಹಾಗೂ ದೇವರ ವಿಗ್ರಹಗಳನ್ನು ವಿಶೇಷ ಕೊಠಡಿಯಲ್ಲಿರಿಸಿ ಗಿಡಮೂಲಿಕೆ ಹಾಗೂ ವಿಶೇಷ ತೈಲವನ್ನು ಹಚ್ಚಿ ದೇವರನ್ನು ಉಪಚರಿಸುತ್ತಾರೆ ಎಂದು ಹೇಳಲಾಗುತ್ತದೆ. ಇಷ್ಟೇ ಅಲ್ಲ ಸ್ನೇಹಿತರೆ, ಇಲ್ಲಿ ವೈಜ್ಞಾನಿಕ ತಾರ್ಕಿಕತೆಗೂ ನಿಲುಕದಂತಹ ಅನೇಕ ಸಂಗತಿಗಳು ಇವೆ.